ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ಸಿಂಪಲ್ ಆಗಿರುವಂತಹ ಒಂದು ಸೊಲ್ಯೂಷನ್ ಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಬರಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಷ್ಟಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇವತ್ತು ವಿಶೇಷವಾಗಿ ಗುರುವಾರದ ದಿನ ಆಗಿರೋದ್ರಿಂದ ಗುರುಗಳಾಗಿರೋ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತಂದ್ರೆ, ಈ ಗುರುವನ್ನ ಹಣಕ್ಕೆ ಹೋಲಿಸ್ತಾರೆ. ಈ ಗುರುವನ್ನ ಹೋಲಿಸ್ಕೊಳ್ಳುವಂಥದ್ದು ಹೇಗೆ? ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಶನಿಕಾಟ ಅನ್ನೋಂಥದ್ದು ಇರುತ್ತೆ ಅಂದಾಗ ಈ ಗುರುವಿನ ಗ್ರಹಕ್ಕೂ ಕೂಡ ಶನಿಕಾಟ ಅನ್ನೋಂಥದ್ದು ಇರುತ್ತಾ? ಈ ಶನಿ ಅನ್ನೋಂಥದ್ದು ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಗುರುವಾರ ಆಗಿರೋದ್ರಿಂದ ಈ ಗುರುನ ಹೊಲಿಸ್ಕೊಳ್ಬೇಕು ಅಂತಂದ್ರೆ ನಾವು ಮಾಡುವಂತ ಪ್ರತಿನಿತ್ಯದ ಕ್ರಿಯೆನಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತಾ? ಯಾವ ರೀತಿ ನಾವು ಮಾಡೋದ್ರಿಂದ ಗುರುನ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಗುರುಗ್ರಹದಿಂದ ಹಣ ಪಡ್ಕೊಳ್ಳೋದಲ್ಲ? ಹೌದು ಗುರುಗಳೇ, ಅದೇ ಮೇನ್ ಮೋಟೋ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳಷ್ಟು ಬದಲಾವಣೆಗಳಿದ್ದಾವೆ. ಆದರೆ ನೀವು ಕೇಳಿದ ಆ ಗುರು ಮತ್ತೆ ಶನಿ, ಇಲ್ಲಿ ನಮಗೆ ಎಷ್ಟು ದೊಡ್ಡ ದೊಡ್ಡ ಕಾಯಗಳ ನಮ್ಮ ಮುಂದೆ ಕಾಣಿಸ್ತವೆ. ಭೂಮಿ, ಆಕಾಶ, ಮಂಗಳ, ಚಂದ್ರ, ಸೂರ್ಯ, ಈ ಗುರು, ಎಲ್ಲದಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ಗುರುಗ್ರಹವೇ. ಸೊ ಗುರುಗೂ ಯಾವತ್ತಾದ್ರೂ ಪ್ರಾಬ್ಲಮ್ ಅನ್ನೋಂಥದ್ದು ಬಂದಿದ್ಯಾ? ಗುರು ಬಂದಿರ್ಲೇಬೇಕು. ಪ್ರತಿ ಹಂತದಲ್ಲೂ ಈ ಭಗವಂತ ಅನ್ನುವವನೇ ಕಾಲನೇಮಿ ಏನೊಬ್ಬ ರಕ್ಕಸನ ಮುಂದೆ ಸೋಲು ಅನ್ನುವಾಗ ನೀನೇನಾದ್ರೂ ಮಾತಾಡ್ಲಿಕ್ಕೆ ಹೊರಟ್ರೆ ಬಹುಶಃ, ಈಗ ನೀವು ಶನಿದ ಕೇಳಿದೆ, ಶನಿನ ತಗೊಳ್ಳೋಣ. ಶನಿ ಅನ್ನುವವ ಎಲ್ಲರನ್ನೂ ಪೀಡಿಸ್ತಾನೆ ಅಂತ ನಾವು ಕೇಳಿದ್ದೀವಿ. ಈ 7.5 ಬಂದಾಗ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಆಮೇಲೆ ದೇವಾನು ದೇವತೆಗಳನ್ನೇ, ತ್ರಿಮೂರ್ತಿಗಳನ್ನೇ ಆತ ಬಿಟ್ಟಿಲ್ಲ. ಇನ್ನ ಬೃಹಸ್ಪತಿ ಆಗಿರುವಂತ ನೀವು ಕೇಳಿದ ಗುರುನ ಬಿಟ್ಟಿರುತ್ತಾನ. ಆದ್ರೆ ಇಲ್ಲಿ ಗುರು ಎಲ್ಲರಿಗಿಂತೂ ಹಿರಿಯ, ಎಲ್ಲರಿಗಿಂತೂ ದೊಡ್ಡವ, ತೂಕದಲ್ಲೂ ಅಷ್ಟೇ, ಎಲ್ಲದರಲ್ಲೂ ಕೂಡ ದೊಡ್ಡದು ಅನಿಸ್ಕೊಂಡಾಗ ಶನಿಗೂ ಕೂಡ ಭಯ ಆಗತ್ತೆ. ಹೇಗೆ ನಾನು ಇವರನ್ನ ಹಿಡಿಯೋದು, ನಾನು ಹೇಗೆ ಇವರನ್ನ ಪ್ರವೇಶ ಮಾಡೋದು ಅಂತೇಳಿ ಒಂದು ಸಲ ಹೋಗಿ, ಅದೇ ಈಗ ನೀವು ಕೇಳಿರಲ್ಲ, ನನಗೆ ಅದಕ್ಕೆ ಇದು ಜ್ಞಾಪಕ ಬಂದ್ಬಿಡತ್ತೆ. ಈ ಶನೇಶ್ಚರ ಗುರುನು ಕೇಳ್ತೇನೆ, ಸ್ವಾಮಿ ಏನು ಹತ್ಕೋಬೇಡಿ, ನಾನು ಎಲ್ಲರನ್ನು ಕೂಡ ಈ ಕಾಲಕ್ಕೆ ಅಂತ ಕಾಲಕ್ಕೆ ಪ್ರವೇಶ ಮಾಡುತ್ತೇನೆ, ನಾನು ಈಗ ನಿಮ್ಮ ಒಳಗಡೆ ಪ್ರವೇಶವಾಗಬಹುದಾ ಅಂತ ಹೇಳಿ. ಬೇಡ ಬೇಡ, ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಅದು ನಿಯಮ, ನನಗೆ ಕೊಟ್ಟಿರ್ತಕ್ಕಂತಹದ್ದು ಏನು ಅಧಿಕಾರ ಇದೆಯೋ ಹಾಗೆ ನಾನು ಎಲ್ಲರಲ್ಲೂ ಕೂಡ ಪ್ರವೇಶವಾಗಲೇಬೇಕು ಅಂತ ಕೇಳಿ ಪ್ರವೇಶವಾಗ್ತೇನೆ, ಕೇಳದೆ ಪ್ರವೇಶ ಆಗೋ ಹಾಗೇನೆ ಇಲ್ಲ. ಅದಕ್ಕೆ ಇಲ್ಲೊಂದು ಕಾಣಿಸುತ್ತೆ ನಮಗೆ, ಗುರುರ್ ಮೂಲಂ ಇದಂ ವಾಕ್ಯಂ ಅಂದ್ರೆ ಸಿದ್ಧಿ ಅನ್ನೋದು ಅಥವಾ ಗುರುಮುಖೇನ ಕಲ್ತಿರ್ತಕ್ಕಂತಹದ್ದು, ಗುರುವಿನ ಗುಲಾಮನಾಗ ತನಕ ಅನ್ನೋದು ಎಲ್ಲವೂ ಕೂಡ ಅಷ್ಟೇ. ಗುರುಗಳನ್ನ ಕೇಳದೆ ಏನೂ ಮಾಡಬೇಡ ಅಂತ ಯಾಕೆ ಇವತ್ತು ಮಾತು ಹೆಚ್ಚು ಹೇಳ್ತಾನಂತಂದ್ರೆ ಶನಿಗೂ ಕೂಡ ಭಯ ಇತ್ತು. ಇಲ್ಲ ಸ್ವಾಮಿ, ನಾನು ಪ್ರವೇಶ ಆಗ್ಲೇಬೇಕು ಅಂತಂದಾಗ ಆಗ ಒಂದು ನಿಮಿಷ ಗುರು ಯೋಚನೆ ಮಾಡಿ, ಸರಿ ಅಪ್ಪ, ನೀನು ಪ್ರವೇಶ ಮಾಡ್ಲೇಬೇಕು ಅಂತಂದ್ರೆ ಮಾಡು. ಆಗ ಮತ್ತೆ ಶನಿ ಮಧ್ಯದಲ್ಲಿ ಮಾತಾಡ್ತಾನೆ, ಜಾಸ್ತಿ ಇಲ್ಲ, ಕೊನೆ ಪಕ್ಷ ಒಂದು ಪ್ರಹಾರ ಕಾಲ ಆದ್ರೂ ಕೂಡ ಪ್ರವೇಶ ಮಾಡುವಂತ ನನಗೆ ಅನುಮತಿ ಕೊಡು, ಅವಕಾಶ ಕೊಡು ಅಂತ ಕೇಳ್ತಾನೆ. ಸರಿ ಆಯ್ತು, ಒಂದು ಪ್ರಹಾರ ಕಾಲ ತಾನೆ, ಸರಿ ಬಿಡು ಅಂತ. ಒಂದು ಪ್ರಹಾರ ಅಂತಂದ್ರೆ 3 ತಾಸು ಅಷ್ಟೇ. ಸರಿ ಆಯ್ತು ಅಂತೇಳಿ ಶನಿ ವಾಪಸ್ ಹೊರಟೋಗ್ತಾನೆ. ಒಂದು ದಿವಸ ಈ ಬೃಹಸ್ಪತಾಚಾರ್ಯರು ಅಂದ್ರೆ ಗುರುಗಳು ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಇನ್ನೇನು ಆರಾಧನೆ ಮಾಡಬೇಕು, ಅವರು ಹೋಗ್ತಾ ಇರುತ್ತಾರೆ. ಹೋಗಬೇಕಾದ್ರೆ ಇನ್ನು ಆರಾಧನೆ ಮಾಡಿ ತದನಂತರ ಉಣ್ಣೋದಿತ್ತು. ಆದ್ರೆ ಇಲ್ಲಿ ಅಡ್ಡವಾಗಿ ಶನಿಶ್ಚರ ಬರುತ್ತಾನೆ. ಹಣ್ಣು ಮುದುಕನಾಗಿ ಬಂದು 2 ಫ್ರೂಟ್ ತಗೊಂಡ್ ಬರ್ತಾನೆ, ದೊಡ್ಡದು. ಈಗ ನಾವು ಜ್ಯೂಸ್ ಮಾಡ್ತೀವಲ್ಲ, ಏನದು ದೊಡ್ಡದು ಕಾಯಿ ಬರುತ್ತಲ್ಲ, ವಾಟರ್ ಮಿಲನ್ ಅಥವಾ ರೌಂಡ್ ಕಲರ್ ಇರುತ್ತೆ ನೋಡಿ, ಅದು ಕರ್ಬೂಜ. ಬಹುಶಃ ಅದೊಂದು ತಲೆ ಆಕಾರದಲ್ಲಿ ಕಾಣಬೇಕು. ಆ ತರಹದ್ದು 2 ಹಣ್ಣನ್ನ ತೆಗೆದುಕೊಂಡು ಬಂದು ಶನೇಶ್ಚರ ಗುರು ಬೃಹಸ್ಪತಿ ಕೊಡ್ತಾನೆ. ಸ್ವಾಮಿ ತೆಗೆದುಕೊಡಿ, ಹಸಿದಂಗಿದ್ದೀರಿ ತಾವು, ಈ ಹಣ್ಣನ್ನ ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ. ಆಯ್ತಪ್ಪ, ಆಯ್ತು, ನನಗೆ ಹೇಗಿದ್ದು ಕೂಡ ಹಸಿವಾಗಿದೆ, ನಾನು ತಿಂತೀನಿ, ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ
ತಗೊಂಡು ಆ ಬ್ಯಾಗ್ ಹಾಕೊಳ್ತಾರೆ. ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಆ ಬ್ಯಾಗ್ ಹಾಕೊಳ್ತಾರೆ. ಇಷ್ಟೇ ಅಂದಿದ್ದು ಗುರು, ಆಯ್ತು ನಾನು ಹೇಗಿದ್ರು ಹಸಿವಾಗಿದೆ, ನಾನು ಸ್ವೀಕಾರ ಮಾಡ್ತೀನಿ ಬಿಡು ಅಂತ ಅಂದಿದ್ದು. ಬಹುಶಃ ಈ ಮಾತು ದೊಡ್ಡ ತಪ್ಪಾಗುತ್ತೆ. ನಾನು ಆರಾಧನೆ ಮುಗಿಸಿ ನಿವೇದನೆ ಮಾಡಿ ತದನಂತರ ತೆಗೆದುಕೊಳ್ತೀನಿ ಅಂತ ಅನ್ಲಿಲ್ಲ. ಹೇಗಿದ್ರು ಹಸಿವಾಗಿದೆ, ನಾನು ಸ್ವೀಕಾರ ಮಾಡ್ತೀನಿ ಕೊಡು ಅಂತೇಳಿ ಬ್ಯಾಗ್ ಹಾಕೊಳ್ತಾರೆ. ಇಲ್ಲಿಂದ ಈತ ಅಂತರ್ಗತನಾಗ್ತಾನೆ, ಶನೇಶ್ಚರ ಅಂದ್ರೆ ಮಾಯವಾಗ್ತಾನೆ. ಆ ನಂತರ ಇವರು ಜೋಳಿಗೆಯನ್ನು ಹಿಡಿದು ಹೋಗ್ತಾ ಇರುತ್ತಾರೆ. ಅದೇ ರಾಜ್ಯದಲ್ಲಿ ಒಬ್ಬ ರಾಜ ಇರುತ್ತಾನೆ. ಆ ರಾಜನ ಇಬ್ಬರು ಮಕ್ಕಳು ತಪ್ಪಿಸಿಕೊಂಡಿರುತ್ತಾರೆ. ಅಂದ್ರೆ ಬೇಟೆ ಆಡಕ್ಕೆ ಹೋಗಿರ್ತಾರೆ. ಒಂದು ದಿನ ಆಯ್ತು, 2 ದಿನ ಆಯ್ತು, ಬಂದಿರೋದಿಲ್ಲ. ಆ ಇಬ್ಬರು ಮಕ್ಕಳನ್ನ, ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಇಬ್ಬರು ಮಕ್ಕಳನ್ನ ಹುಡುಕಾಟ ಮಾಡ್ತಾ ಇರ್ತಾರೆ. ಆ ರಾಜನ ಸೇವಕರು ಆ ಬೃಹಸ್ಪತಾಚಾರ್ಯರು ಬರ್ತಾ ಇದ್ರಲ್ಲ, ಆ ಕಡೆಗೆ ಬರ್ತಾ ಇದ್ದಾರೆ. ಆ ರಾಜ ಸೇವಕರು ಬೃಹಸ್ಪತಿನ ಕೇಳ್ತಾರೆ, ಸ್ವಾಮಿ ಈ ಕಡೆ ನಮ್ಮ ರಾಜಕುಮಾರ ಇಬ್ಬರು ಬಂದಿದ್ದಾರೆ, ಆ ಇಬ್ಬರು ಏನಾದ್ರೂ ನಿಮಗ್ ಕಾಣಿಸಿದ್ರ ಅಂತ ಇವ್ರನ್ನ ಕೇಳ್ತಾರೆ. ಆಗ ಬೃಹಸ್ಪತಿಗಳು, ಇಲ್ಲಪ್ಪ ನನಗೆ ಯಾರು ಕಾಣ್ಲಿಲ್ಲ, ನಾನೀಗಷ್ಟೇ ಸ್ನಾನ ಸಂಧ್ಯಾವಂದನೆ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆ ರಾಜನ ಸೇವಕರು, ಆ ರಾಜ ಭಟ್ರು, ನಿಮ್ಮ ಬ್ಯಾಗಲ್ಲಿ ಇದೆಯಲ್ಲ ಅದೇನದು, ಅಲ್ಲಿ ರಕ್ತ ಸೋರ್ತಾ ಇದೆಯಲ್ಲ ಏನದು ಅಂತ ನೋಡ್ತಾರೆ. ರಕ್ತನ ಅಂತ ಹೇಳಿ ಅವರು ತೆಗೆದು ನೋಡ್ತಾರೆ ಅವ್ರ ಬ್ಯಾಗ್ ಅನ್ನ. ಮತ್ತೆ ಆ ರಾಜನ ಭಟ್ರು ನೋಡ್ತಾರೆ, ಆ ರಾಜಕುಮಾರರ 2 ತಲೆಗಳು ಆಗಿರ್ತವೆ. ಆಗ ರಾಜಸೇವಕರು, ನೋಡ್ದ, ನೀನೊಬ್ಬ ಗುರುನ, ನೀನೊಬ್ಬ ಗುರುಗಳ, ನೀವೊಬ್ಬ ಬೃಹಸ್ಪತಾಚಾರ್ಯರ, ರಾಜನ ಕುಮಾರರವರು, ರಾಜ ಮಕ್ಕಳನ್ನ ಕತ್ತರಿಸಿದ ರುಂಡುಗಳ ನೀನ್ ಬ್ಯಾಗಲ್ಲಿ ಇಟ್ಕೊಂಡಿದೀಯಲ್ಲ, ಏನನ್ನ ಬೇಡ, ನಿನಗೆ ಕರುಣೆ ಇದೆಯಾ, ನಿನಗೆ ಮಮತೆ ಇದೆಯಾ, ನಿನಗೆ ಪ್ರೀತಿ ಇದೆಯಾ, ನಿನಗೆ ಗುರುಗಳಾದ್ರೆ ಈಗ ಮಾಡ್ತಿದ್ಯಾ, ಬಾ ಅಂತ ಹೇಳಿ ಎಳೆದುಕೊಂಡು ಹೋಗಿ ರಾಜನ ಮನೆ ಇಳಿಸ್ತಾರೆ. ಆ ರಾಜ ಮೊದಲೇ ಆತನ ಮಕ್ಕಳು, ಬೇರೆ ಇನ್ಯಾರದಾಗಿರೋ ಸ್ವಲ್ಪ ಹಾಗೋ ನೋವು ಸ್ವಲ್ಪ ಕಡಿಮೆ ಇತ್ತೇನೋ, ರಾಜನ ಮಕ್ಕಳಾಗಿರತಕ್ಕಂಥ 2 ರುಂಡಗಳನ್ನ ಅವನ ಬ್ಯಾಗಲ್ಲಿ ನೋಡಿದ ಕೂಡ ಏನಾಗ್ತಾನೆ, ತುಂಬಾ ಚೀರಾಡ್ತಾನೆ, ಅಳುತ್ತಾನೆ. ಮತ್ತೆ ರಾಣಿಗೂ ಇದನ್ನು ತಿಳಿಸಿದಾಗ ಮತ್ತಷ್ಟು ಆಕೆಗೆ ನೋವಾಗುತ್ತೆ. ಆ ನೋವಲ್ಲಿ ಏನು ಮಾಡೋದು ಅರ್ಥ ಆಗೋದಿಲ್ಲ. ಈ ಜನನ ಬೇಕಾದಷ್ಟು ಮಾತಾಡ್ತಾರೆ, ಬೇಕಾದಷ್ಟು ಬೈತಿದ್ದಾರೆ. ಇನ್ನೇನು ಇವನನ್ನ ಯಾವುದೇ ಕಾರಣಕ್ಕೂ ಚಿತ್ರ ಹಿಂಸೆ ಮಾಡಿ ಇವನಿಗೆ ಮರಣದಂಡನೆ ಮಾಡಿ ಅಂತ ರಾಜಾಜ್ಞೆ ಆಗುತ್ತೆ. ಅದು ಚಿತ್ರ ಹಿಂಸೆ ಮುಖಾಂತರ ಇವನಿಗೆ ಮರಣದಂಡನೆ ಮಾಡಿ ಅಂತ ರಾಜಾಜ್ಞೆ ಆಗುತ್ತೆ. ಆವಾಗ ಆ ರಾಜಾಜ್ಞೆಯ ಪ್ರಕಾರ ಇವನನ್ನು ಎಳೆದುಕೊಂಡು ಹೋಗ್ತಿರುತ್ತಾರೆ. ಆವಾಗ 1 ನಿಮಿಷ ಆ ಬೃಹಸ್ಪತಿ ಕಣ್ಣು ಮುಚ್ಚಿ ಯೋಚನೆ ಮಾಡುತ್ತಾನೆ. ಅದಕ್ಕೆ ಹೇಳಿದ್ದು 2 ನಿಮಿಷ ಕಣ್ಣು ಮುಚ್ಚಿದ್ರೆ ಆ ಧ್ಯಾನದಲ್ಲಿ ನಮಗೆ ಏನ್ ಬೇಕು ಎಲ್ಲವೂ ಕೂಡ ಸಿಗ್ತಕ್ಕಂತಹದ್ದು. ಯಾರು ಧ್ಯಾನದಲ್ಲಿ ತುಂಬಾ ಕಂಡುಕೊಂಡಿರ್ತಾರೋ ಅವರಿಗೆ ಪರಮ ರಹಸ್ಯಗಳು ಭೇದಿಸುವಂತ ಶಕ್ತಿ ಇರುತ್ತೆ. ಓಹೋ, ಇದೆಲ್ಲವೂ ಕೂಡ ಶನೇಶ್ಚರನೆ ಕಾರಣ, ಇದೆಲ್ಲವೂ ಕೂಡ ಶನೇಶ್ಚರನೆ ಮಾಡಿದೆ ಅಂತ ಯೋಚನೆ ಮಾಡುತ್ತಾನೆ. 2.5 ತಾಸು ಕಳೆದೋಗಿದೆ, ಇನ್ನು ಕೇವಲ ಅರ್ಧ ತಾಸಿದೆ. ಅವನು 1 ಪ್ರಹಾರ ಅಂತ ಕೇಳಿದ್ನಲ್ಲ ಶನೇಶ್ಚರ, ಆ 1 ಪ್ರಹಾರಕ್ಕೆ ಇನ್ನು ಅರ್ಧ ತಾಸು ಬಾಕಿ ಇದೆ. ಸರಿ, ಏನಾದ್ರೂ ಮಾಡಿ ಅರ್ಧ ತಾಸು ನಾನು ತಪ್ಪಿಸ್ಕೊಳ್ಬೇಕಲ್ಲ ಅಂತ ಹೇಳಿ ಎಳ್ಕೊಂಡು ಹೋದ್ರಲ್ಲ ಮರಣದಂಡನೆಗೆ ಮಾಡಬೇಕು ಅಂತೇಳಿ. ಆ ಮರಣದಂಡನೆಗೆ ಇನ್ನು ಅರ್ಧ ತಾಸು ಸಮಯ ಇದೆ, ನೋಡಪ್ಪ ನನ್ನ ಬಿಟ್ಟು ಬಿಡ್ರಯ್ಯ, ನಾನು ಈ ತರ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರಾಜ ಕೇಳಲಿಲ್ಲ, ನಾನು ನಿಮಗೆ ಎಷ್ಟು ಬೇಕಷ್ಟು ಹಣ ಕೊಡ್ತೀನಿ, ನನ್ನನ್ನು ಬಿಟ್ಟು ಬಿಡಿ, ಕೊನೆ ಪಕ್ಷ ನನಗೊಂದು ಅರ್ಧ ತಾಸು ತಡ ಮಾಡಿ ನಿಮ್ಗೆ ಎಷ್ಟು ಬೇಕೋ ಕೊಡ್ತೀನಿ ಅಂತ ಹೇಳಿ ಆ ಮಾತು ಬೃಹಸ್ಪತಿ ಎಂದಾಗ, ಸರಿ ನಾವೊಂದು ಅರ್ಧ ತಾಸು ತಡ ಮಾಡ್ತೀವಿ ಅಂತೇಳಿ ಈಗೋ ಹಾಗೋ ಅವ್ರನ್ನ ಕರೆದುಕೊಂಡು ಹೋಗ್ತಕ್ಕ ನಿಧಾನ ಮಾಡ್ತಾರೆ. ಅರ್ಧ ತಾಸು ಮುಗಿದೋಗುತ್ತೆ. ಆ ಅರ್ಧ ತಾಸು ಮುಗಿದು ಕೂಡ್ಲೆ ಆ ರಾಜನ ಮಕ್ಕಳು ಕುದುರೆಯನ್ನ ಪ್ರವೇಶ ಮಾಡಿ ಆ ಅರಮನೆಗೆ ಬರ್ತಾರೆ. ಆ ಅರಮನೆಗೆ ಬಂದ ಕೂಡ್ಲೆ ಆ ರಾಜನ ಮಕ್ಕಳನ್ನ ನೋಡಿ ಕಣ್ ತುಂಬಿಕೊಂಡು ತಪ್ಪಿಕೊಳ್ತಾರೆ. ಆ ರಾಣಿ ಹತ್ತು ಬಿಡ್ತಾಳೆ, ಖುಷಿಯನ್ನು ಹಂಚ್ಕೊಳ್ತಿರ್ತಾರೆ. ಮತ್ತೆ ರಾಜ ಹೇಳ್ತಾನೆ, ಅವ್ರನ್ನ ಮರಣದಂಡನೆ ಮಾಡಬೇಡಿ, ಕರ್ಕೊಂಬನ್ನಿ ಅಂತೇಳಿ ಅವರಿಗೆ ರಾಜಪೂಜಾ ಮಾಡ್ತಾರೆ. ಈ ಪಂಚಾಂಗದಲ್ಲಿ ರಾಜಪೂಜಾ ರಾಜಗೋಪ ಅಂತ ಕೇಳಿರ್ತಲ್ಲ, ಈ ರಾಜಪೂಜಾ ಆ ಬೃಹಸ್ಪತಿಗೆ ಆಗತ್ತೆ. ಆವಾಗ ನಾನು ಯಾಕೆ ಸನ್ನಿವೇಶ ಹೇಳಿದೆ ಅಂತಂದ್ರೆ, ನೀವು ಕೇಳಿದ್ರಲ್ಲ ಗುರುಗೂ ಏನಾದ್ರೂ ಕೂಡ ಶನಿ ಹಿಡಿದಿದ್ದ ಅದಕ್ಕೆ 1 ಪ್ರಹಾರ ಕಾಲ. ಅಂತಹ ಗುರುವಿಗೆ 3 ತಾಸು ಶನಿ ಹೇಗೆ ಕಾಡಿಸ್ದ ಅಂತಂದ್ರೆ ಇನ್ನೇನೆ ಪ್ರಾಣ ಹೋಗೋಷ್ಟು ಹೆಚ್ಚು ಮರಣದಂಡನೆ ಅಂತಂದ್ರೆ. ಆಗ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ, ಓಹೋ ಇದು ನಿನ್ನ ಕೆಲಸವೇ ಅಂತೇಳಿ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಯಾರಿಗಾದರೂ ಕೂಡ ಕಷ್ಟ ಬಂದಾಗ, ಸಂಕಷ್ಟ ಬಂದಾಗ, ತುಂಬಾ ದುಃಖ ಬಂದಾಗ ನೀವು ಧ್ಯಾನಕ್ಕೆ ಮೊರೆ ಹೋಗೋದು ಬಿಟ್ರೆ ಇನ್ನು ಯಾವ ಉಪಾಯಗಳು ನಿಮಗೆ ಅಷ್ಟೊಂದು ಅನುಚಿತವಾಗಿ ಕೆಲಸ ಮಾಡೋದಿಲ್ಲ ಅನ್ಕೋತೀನಿ. ಅದಕ್ಕಾಗಿ ಧ್ಯಾನ ಒಂದೇ ಪರಮ ರಹಸ್ಯವನ್ನ ಭೇದಿಸುವಂಥದ್ದು. ಅಂತಹ ಗುರುವಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ನಾವಿಲ್ಲಿ ಯೋಚನೆ ಮಾಡಬೇಕು. ಎಷ್ಟು ಮಾತು ಕೊಟ್ಟ ಆದ್ಮೇಲೆ ಆ ಗುರು ಇಷ್ಟೇ ಅಂದಿದ್ದು, ನಾನು ಸ್ವೀಕಾರ ಮಾಡ್ತೀನಿ ಬಿಡು ಅಂತ, ನಾನು ನಂತರ ಮಾಡ್ತೀನಿ ಪರವಾಗಿಲ್ಲ. ಅದಕ್ಕೆ ನಾವು ಈ ವ್ರತಗಳು ಪೂಜೆಗಳು ಮಾಡುವಾಗ
ಉಪವಾಸ ಇರ್ತೀವಲ್ಲ, ಅದಕ್ಕೆ ಆ ಒಂದು ಉಪವಾಸ, ಆ ವ್ರತ, ಆ ನಿಯಮ ಪೂಜೆ ಆಗೋ ತನಕ ಏನು ಸ್ವೀಕಾರ ಮಾಡಬಾರದು, ಆ ಭಗವಂತ ನಿವೇದನೆ ಆದ ತದನಂತರವೇ ತಿನ್ನಬೇಕು ಅಂತಕ್ಕಂತಹದ್ದು ಒಂದಷ್ಟು ಮಾತೇ ಬೃಹಸ್ಪತಿ ಇಷ್ಟು ಕಷ್ಟ ಕೊಡೋದಾದ್ರೆ ಇನ್ನು ನಾವು ಮಾಡೋ ತಪ್ಪುಗಳಿಗೆ ಶನಿ ಎಷ್ಟು ನಮ್ಮನ್ನ ಬಾಧಿಸಬಾರದು ಅಂತ ಯೋಚನೆ ಮಾಡಿ. ಅದಕ್ಕಾಗಿ ನಮಗೆ ಗೋಚರ ಆಗ್ತಕ್ಕದ್ದು ಏನಂತಂದ್ರೆ, ಪ್ರತಿನಿತ್ಯ ನಮಗೆ ಹಣವೇ ಬೇಕು, ಪ್ರತಿನಿತ್ಯ ನಮಗೆ ಗುರುವಿನ ಕೃಪೆ ಬೇಕು ಅಂತಂದ್ರೆ ಒಂದು ದೊಡ್ಡ ಮಟ್ಟದ್ದು ಅಂತಂದ್ರೆ ಗುರುವಿನ ಕೃಪೆಗೆ ಒಳಗಾಗಬೇಕು. ನೀವು ಬರ್ತಾ ಹೇಗಿದ್ರು ಕೂಡ ಈ ಒಂದು ವಿಶ್ವಾವಸ ನಾಮ ಸಂವತ್ಸರ ವಿಶ್ವಾಸವನ್ನ ಇಟ್ಟು, ಪ್ರೀತಿಯನ್ನ ಇಟ್ಟು, ನಂಬಿಕೆಯಿಂದ ನೀವು ಸಾಧ್ಯವಾದಷ್ಟು ಈ ವರ್ಷ ಈ ಹಳದಿ ವಸ್ತ್ರಗಳನ್ನ ಹೆಚ್ಚಿಗೆ ಹಾಕುವಂಥದ್ದು, ಹಳದಿ ದಾರವನ್ನ ಕೈಗೆ ಕಟ್ಕೊಳ್ತಕ್ಕಂತಹದ್ದು, ಅರಿಶಿಣವನ್ನ ಹಾಲಿನೊಂದಿಗೆ ಬೆರೆಸಿಬಿಟ್ಟು ಆ ಅರಿಶಿಣವನ್ನೇ ನೀವು ತಿಲಕವಾಗಿ ಇಟ್ಕೊಳ್ತಕ್ಕಂತಹದ್ದು, ಗುರುವಾರ ದಿವಸ ಗುರುಗಳ ಸೇವೆಯನ್ನ ಮಾಡ್ತಕ್ಕಂತಹದ್ದು. ಇನ್ನು ಶನಿವಾರದ ದಿವಸ ಯಾವುದಾದ್ರೂ ಹಸುಗಳಿಗೆ ಈ ಅಕ್ಕಿ ಬೆಲ್ಲ ಬಾಳೆಹಣ್ಣು ತಿನ್ನಿಸುವಂಥದ್ದು, ಶುಕ್ರವಾರ ದಿವಸ ಹೆಣ್ಣು ಮಕ್ಕಳಿಗೆ ಅಥವಾ ಸುಮಂಗಳಿಗೆ ತಾಂಬೂಲವನ್ನ ಕೊಡ್ತಕ್ಕಂತಹದ್ದು, ಒಂದಷ್ಟು ಹೆಚ್ಚಿಗೆ ಬೃಹಸ್ಪತಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಥಿಂಗ್ಸ್ ಜಾಸ್ತಿ ನೀವು ಯೂಸ್ ಮಾಡತಕ್ಕಂತಹದ್ದನ್ನ, ಹಳದಿ ವರ್ಣದ್ದನ್ನ ನೀವು ಅಪೇಕ್ಷೆ ಪಡತಕ್ಕಂಥದ್ದು, ಮನಿನ ಅಟ್ರಾಕ್ಟ್ ಮಾಡತಕ್ಕಂತಹದ್ದು, ಹಣವನ್ನ ಹೆಚ್ಚಿಗೆ ಆಕರ್ಷಣೆ ಮಾಡತಕ್ಕಂಥ ಈ ಶಕ್ತಿ ಎಲ್ಲಿದೆ ಅಂತಂದ್ರೆ ಪ್ರಧಾನವಾಗಿರ್ತಕ್ಕಂಥ ಪಾತ್ರ ಗುರುವಿನ ಅನುಗ್ರಹದೊಂದಿಗೆ ಪಡೆದುಕೊಳ್ಳಲಿದ್ದೀರಿ ಅಂತ. ಅಂತಹ ಗುರುವಿನ ಮಹಿಮೆ ಬೇಡಲಾಸದಲ್ಲ, ಅಂತಹ ಗುರುವಿನ ಮಹಿಮೆ ಅಪಾರವಾಗಿರತಕ್ಕಂಥದ್ದಾಗಿರುತ್ತೆ. ಅಂತಹ ಗುರು ಸ್ತೋತ್ರವನ್ನ ಹೆಚ್ಚಿಗೆ ಮಾಡತಕ್ಕಂತಹದ್ದು ನಮಗೆ ಹೇಳಲಿಕ್ಕೆ ಬಂದಿಲ್ಲ ಅಂತಂದ್ರೆ 10 ನಿಮಿಷಗಳ ಕಾಲ ಆ ಗುರುವಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಕೇಳುವ ಮುಖಾಂತರ ಕೂಡ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಒಟ್ಟಾರೆ ಒಂದು ಗುರುವಾರಕ್ಕೆ ನೀವು ಬದಲಾವಣೆ ಮಾಡ್ತೀವಿ ಅಂದ್ರೂ ಪರವಾಗಿಲ್ಲ, ಒಂದು ಕಂಕಣವನ್ನ ಕಟ್ಕೊಳ್ತಕ್ಕಂತಹದ್ದು ಗುರುವಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ವರ್ಣದ್ದು ದತ್ತಾತ್ರೇಯರ ಸೇವೆಯನ್ನ ಮಾಡತಕ್ಕಂತಹದ್ದು. ಮೊನ್ನೆ ಯಾರೋ ಒಬ್ಬ ಆತ ಬಂದಿದ್ದ ನಾರ್ತ್ ಕರ್ನಾಟಕದಿಂದ, 1 ವಾರ ಕಾಲ ನಾನು ಇದ್ದು ಬಂದಿದ್ದೇನೆ ಗುರುಗಳೇ, ಬೇರೆ ಎಲ್ಲೋ ನಂದಿನಿ ಭೂತಿಯನ್ನು ಹಾಕೊಂಡಿದ್ದೇನೆ ಅಂತ ಏನೋ ಕೆಲಸ ಮಾಡಿದರಂತೆ, ಜೊತೆಗೆ ರಿಲೇಷನ್ ಮಾಡ್ತೇನೆ ಅಂತ ಏನೋ ಹೇಳಿದ. ಇನ್ನು ಜೀವಿತ ಕಾಲಕ್ಕೆ 7 ದಿನಗಳಲ್ಲಿ ಮಾಡಿದೆಲ್ಲ ಕರ್ಮಗಳ ಕಳಿತೀವಿ, ಇನ್ನ ಒಂದು ಮನೆಯಲ್ಲಿ ಕರ್ಮದ ಬ್ಯಾಲೆನ್ಸ್ ಇಲ್ಲ. ಇನ್ನು ನಿನಗೆ ಏನಿದ್ರು ಕೂಡ ಧರ್ಮದ ಪ್ರಕಾರ ನಿನ್ನ ರಿಲೇಷನ್ ಮಾಡ್ಕೊಂಡು ನಿನಗೆ ಹಣ ಬಂದೇ ಬರತಕ್ಕಂತಹದೊಂದು ಆಶೀರ್ವಚನ ಆ ಒಂದು ದತ್ತಾತ್ರೇಯರ ಆಗಿದೆ ಅಂತ. ಅದಕ್ಕಾಗಿ ನೀವು ದತ್ತನನ್ನ ಹೆಚ್ಚಿಗೆ ಆಡಿಕೊಂಡಾಡ್ತಕ್ಕಂತಹದ್ದು, ಇನ್ನು ಹಳದಿ ವರ್ಣದ ವಸ್ತ್ರಗಳನ್ನು ಧರಿಸ್ತಕ್ಕಂತಹದ್ದು, ಹಳದಿಯನ್ನ ನೀವು ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಯಾರಿಗಾದ್ರೂ ದಾನ ಮಾಡಬೇಕಾದ್ರೂ ಕೂಡ ಅಂತ ಹಳದಿ ಪದಾರ್ಥ ಕೊಡ್ತಾ ಬಂದಾಗ ಗುರುವಿನ ಕೃಪೆಗೆ ನಾವು ಒಳಗಾಗ್ತೇವೆ, ಶುಭದ ಫಲವನ್ನ ನಾವು ಕಾಣ್ತೇವೆ. ಖಂಡಿತವಾಗ್ಲೂ ಗುರುಗಳೇ, ಗುರುವಾರ ಆಗಿರೋದ್ರಿಂದ ಬಹಳ ವಿಶೇಷವಾಗಿರುವಂತಹ ಮಾಹಿತಿನ ನೀವು ತಿಳಿಸ್ಕೊಟ್ರಿ. ಹಳದಿ ವಸ್ತ್ರದ ದಾನ ಆಗಿರ್ಬೋದು, ಹಳದಿ ವಸ್ತ್ರಗಳ ಧಾರಣೆ ಮಾಡುವಂಥದ್ದು ಅಥವಾ ಅರಿಶಿಣವನ್ನ ನಾವು ಇಟ್ಕೊಳ್ಳುವಂಥದ್ದಾಗಿರ್ಬೋದು, ನೀವು ಹೇಳಿದಂತಹ ಕಥೆ ಆಗಿರ್ಬೋದು. ಇನ್ನು ಶನಿ ಅನ್ನುವಂಥದ್ದು ಯಾರಿಗೂ ಬಿಡ್ಲಿಲ್ಲ, ಗುರುಗೂ ಕೂಡ ಯಾವ ರೀತಿ ಸಮಸ್ಯೆವನ್ನ ತಂದು ಬಂದಿತ್ತು ಅಥವಾ ಬಂದಿತ್ತು ಸಮಸ್ಯೆ ಅನ್ನುವಂಥದ್ದನ್ನ ತಿಳಿಸ್ಕೊಟ್ರಿ. ಬಹಳ ಅದ್ಭುತವಾಗಿರುವಂತಹ ಮಾಹಿತಿನ ನೀಡಿದ್ದೀರಾ ಗುರುಗಳೇ, ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರು ಅಂತಂದ್ರೆ ಹಣ ಅಂತಾರೆ, ಗುರುವಿನ ಹಣವನ್ನ ಯಾವ ರೀತಿ ಒಲಿಸ್ಕೊಳ್ಬೇಕು, ವಿಶೇಷವಾಗಿ ಈ ದಿನ ಗುರುವಾರ ಆಗಿರೋದ್ರಿಂದ ನಾವ್ ಏನೆಲ್ಲ ಮಾಡ್ಬೇಕು ಅಂತ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.